ನಮ್ಮ ತಂದೆಗೂ ಭಾರತ ರತ್ನ ಕೊಡಬೇಕು ಅಂತಿದ್ದಾರೆ ದೀಪಿಕಾ ಪಡುಕೋಣೆ. ಅವರ ತಂದೆ ಪ್ರಕಾಶ್ ಪಡುಕೋಣೆ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗೆದ್ದ ಮೊದಲ ಭಾರತೀಯ. ಇನ್ನು ವಿಶ್ವನಾಥನ್ ಆನಂದ್ರಂಥ ಪ್ರತಿಭೆಯನ್ನು ಮರೆಯಬೇಡಿ ಅಂತಿದ್ದಾರೆ ಚೆಸ್ ಅಭಿಮಾನಿಗಳು. ಟೆನ್ನಿಸ್ ಲೋಕದ ಧ್ರುವ ತಾರೆಗಳಾಗಿ ಹೊಳೆಯುತ್ತಿರುವ ಪೇಸ್ ಭೂಪತಿ, ಕ್ರಿಕೆಟ್ನ ಜೀವಂತ ದಂತಕಥೆಗಳಾಗಿರುವ ಕಪಿಲ್ ದೇವ್, ಸುನಿಲ್ ಗಾವಸ್ಕರ್ ಹೀಗೆ ಒಬ್ರ ಇಬ್ರ ಕ್ರೀಡಾ ಲೋಕದಲ್ಲಿ ಹೊಳೆಯುತ್ತಿರುವ ನಕ್ಷತ್ರಗಳು ಒಂದೆರಡಲ್ಲ. ಹಾಕಿಯಿಂದ ಧ್ಯಾನ್ ಚಂದ್, ಕ್ರಿಕೆಟ್ನಿಂದ ಸಚಿನ್ ತೆಂಡೂಲ್ಕರ್ ಇಬ್ಬರೇ ಅಲ್ಲ, ಇನ್ನೂ ಕೆಲವು ಹೆಸರುಗಳು ಭಾರತ ರತ್ನಕ್ಕೆ ಕೇಳಿ ಬರುತ್ತಿವೆ. ಅದರಲ್ಲೂ ಕ್ರಿಕೆಟ್ನಿಂದಲೇ 2 ಹೆಸರುಗಳಿವೆ. ಒಬ್ಬರು ಕಪಿಲ್ ದೇವ್, ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಧಿಕ ವಿಕೆಟ್ ಪಡೆದಿದ್ದ ಕ್ರಿಕೆಟ್ ಲೋಕದ ದಂತಕಥೆ. 10 ವರ್ಷಗಳಿಗೂ ಹೆಚ್ಚು ಕಾಲ ಅವರ 434 ವಿಕೆಟ್ಗಳ ಸಾಧನೆಯನ್ನು ಯಾರೂ ಮುಟ್ಟಲು ಸಾಧ್ಯವಾಗಿರಲಿಲ್ಲ. ಈಗ ಆ ದಾಖಲೆಯನ್ನ ಮುತ್ತಯ್ಯ ಮುರಳೀಧರನ್ ಇಟ್ಟುಕೊಂಡಿದ್ದಾರೆ. ಜೊತೆಗೆ ಭಾರತಕ್ಕೆ ಮೊತ್ತ ಮೊದಲ ವಿಶ್ವಕಪ್ ಗೆದ್ದುಕೊಟ್ಟ ಕ್ಯಾಪ್ಟನ್. ಇಷ್ಟೆಲ್ಲ ಸಾಧನೆಗಳಿರುವ ಕಪಿಲ್ ದೇವ್ಗೆ ಭಾರತ ರತ್ನ ಸಿಕ್ಕಬೇಕು ಅನ್ನೋದೊಂದು ವಾದ. ಇವರ ಜೊತೆಗೆ ಸುನಿಲ್ ಗಾವಸ್ಕರ್ ಹೆಸರು ಇದೆ. ಅವರು ದಶಕಗಳ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕದ ದಾಖಲೆಯನ್ನಿಟ್ಟುಕೊಂಡಿದ್ದ ಆಟಗಾರ. 10,000 ರನ್ ಗಡಿ ದಾಟಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್. ಆ 2 ದಾಖಲೆಗಳು ಈಗ ಸಚಿನ್ ಹೆಸರಲ್ಲಿರೋದು ಬೇರೆ ವಿಷಯ. ಆದರೆ ಭಾರತ ರತ್ನ ಕೊಡುವಾಗ ಇವರ ಹೆಸರನ್ನು ಪರಿಗಣಿಸಿ ಅನ್ನೋ ವಾದವಂತೂ ಚಾಲ್ತಿಗೆ ಬಂದಿದೆ. ಇನ್ನು ಈ ಆಟ ಬಿಟ್ಟು ಪಕ್ಕಕ್ಕೆ ಹೊರಳಿದ್ರೆ ಚೆಸ್ನ ಚಕ್ರವರ್ತಿ ವಿಶ್ವನಾಥನ್ ಆನಂದ್ ಕಣ್ಣಿಗೆ ಬೀಳ್ತಾರೆ. ಭಾರತದಲ್ಲೇ ಹುಟ್ಟಿದ ಚದುರಂಗದಲ್ಲಿ ವಿಶ್ವ ಚಾಂಪಿಯನ್ ಪಟ್ಟವೂ ಸಿಕ್ಕಿರಲಿಲ್ಲ. ಅಂತಹ ಕ್ರೀಡೆಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆದ ಮೊದಲ ಭಾರತೀಯ ವಿಶಿ. 6 ಬಾರಿ ಚೆಸ್ ಆಸ್ಕರ್ ಪಡೆದಿರುವ ದಿ ಬೆಸ್ಟ್ ಪ್ಲೇಯರ್ ಆಫ್ ದಿ ವರ್ಲ್ಡ್. 1996ರಿಂದ ವಿಶಿ ವಿಶ್ವದ ಟಾಪ್ ಚೆಸ್ ಪ್ಲೇಯರ್ಸ್ಗಳ ಲಿಸ್ಟ್ನಲ್ಲಿ 1, 2 ಅಥವಾ 3 ಒಳಗೆ ಇದ್ದವರು. ವಿಶಿ ಸಾಧನೆಗೆ ಪುರಸ್ಕಾರಗಳು ಚೆನ್ನಾಗಿಯೇ ಸಿಕ್ಕಿವೆ. ವಿಶಿ ಪದ್ಮಶ್ರೀ ಪುರಸ್ಕಾರ ಪಡೆದಾಗ ಅವರಿಗಿನ್ನೂ ಕೇವಲ 18 ವರ್ಷ. ರಾಜೀವ್ ಗಾಂಧಿ ಖೇಲ್ ರತ್ನ, ಪದ್ಮವಿಭೂಷಣ ಪಡೆದಿದ್ದಾರೆ. ಬಾಕಿ ಇರುವುದು ಭಾರತ ರತ್ನ ಮಾತ್ರ. ಆ ಪ್ರಶಸ್ತಿಗೆ ವಿಶಿ ಸೂಟಬಲ್ ಪರ್ಸನ್. ಇನ್ನು ಭಾರತ ರತ್ನ ಕೊಡೋದಾದ್ರೆ ನಮ್ಮ ಡ್ಯಾಡಿಗೂ ಒಂದು ಕೊಟ್ಬಿಡಿ ಅಂದಿದ್ದಾಳೆ ದೀಪಿಕಾ ಪಡುಕೋಣೆ. ದೀಪಿಕಾ ಹೇಳ್ತಿರೋದು ಅವರ ತಂದೆ ಪ್ರಕಾಶ್ ಪಡುಕೋಣೆ ಬಗ್ಗೆ. ಕನ್ನಡಿಗ ಪ್ರಕಾಶ್ ಪಡುಕೋಣೆ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಗೆದ್ದ ಭಾರತದ ಪ್ರಥಮ ಬ್ಯಾಡ್ಮಿಂಟನ್ ಪ್ಲೇಯರ್. ಇನ್ನು ಟೆನ್ನಿಸ್ಗೆ ಹೋದ್ರೆ ಈಗಲೂ ಮಿಂಚಿ ಮಿನುಗುತ್ತಲೇ ಇರುವ ಲಿಯಾಂಡರ್ ಪೇಸ್ ಮತ್ತು ಮಹೇಶ್ ಭೂಪತಿ ಇದ್ದಾರೆ. ಪೇಸ್ 12 ಗ್ರ್ಯಾಂಡ್ ಸ್ಲಾಮ್ ಗೆದ್ದಿರೋದಷ್ಟೇ ಅಲ್ಲ, ಒಲಿಂಪಿಕ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದ ಹೀರೋ. ಶತಕೋಟಿಗೊಬ್ಬನೇ ಲಿಯಾಂಡರ್ ಎಂಬ ಖ್ಯಾತಿಗೆ ಪಾತ್ರವಾಗಿದ್ದ ಆಟಗಾರ. ಇನ್ನು ಮಹೇಶ್ ಭೂಪತಿ ಭಾರತಕ್ಕೆ ಮೊದಲ ಗ್ರ್ಯಾಂಡ್ ಸ್ಲಾಮ್ ತಂದುಕೊಟ್ಟ ಆಟಗಾರ. ಒಟ್ಟು 11 ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ದಾರೆ. ಭೂಪತಿ ಮತ್ತು ಪೇಸ್ ಜೋಡಿ ಒಟ್ಟಿಗೆ ಆಡಿದಾಗಲೆಲ್ಲ ಗೆಲುವು ಸಿಕ್ಕಿದೆ. ಮಧ್ಯೆ ಈಗೋ ಪ್ರಾಬ್ಲಮ್ಸ್ಗಳಿಂದಾಗಿ ದೂರವಾಗಿದ್ದ ಇಬ್ಬರೂ ಗೆಳೆಯರು ಈಗ ಮತ್ತೆ ಒಂದಾಗಿದ್ದಾರೆ. ಇಬ್ಬರೂ ಭಾರತ ರತ್ನಕ್ಕೆ ಅರ್ಹರೇ. ಆದ್ರೆ ಈ ಇಷ್ಟು ಜನರಲ್ಲಿ ಯಾರು ಗ್ರೇಟ್? ಧ್ಯಾನ್ ಚಂದ್, ಸಚಿನ್ ತೆಂಡೂಲ್ಕರ್, ವಿಶ್ವನಾಥನ್ ಆನಂದ್, ಕಪಿಲ್ ದೇವ್, ಸುನಿಲ್ ಗಾವಸ್ಕರ್, ಲಿಯಾಂಡರ್ ಪೇಸ್, ಮಹೇಶ್ ಭೂಪತಿ, ಪ್ರಕಾಶ್ ಪಡುಕೋಣೆ, ಯಾರು ಗ್ರೇಟ್? ಎಲ್ಲರೂ ಸಾಧಕರೇ, ಎಲ್ಲರೂ ಭಾರತದ ಅನರ್ಘ್ಯ ರತ್ನಗಳೇ. ಅವರಲ್ಲಿ ಕೇಂದ್ರ ಸರ್ಕಾರ ಯಾರಿಗೆ ಭಾರತ ರತ್ನ ಪುರಸ್ಕಾರ ನೀಡುತ್ತೆ, ಯಾರಿಗೇ ಸಿಕ್ಕಲಿ ಮನ್ನಣೆ ಸಿಗುವುದು ಸಾಧನೆಗೆ. ಸಿಕ್ಕವರಿಗೆ ಸಲಾಂ ಹೇಳೋಣ. ಈ ಪ್ರತಿಭಾನ್ವಿತರಲ್ಲಿ ಯಾರೇ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಯಾರಿಗೆ ಸಿಕ್ಕರು ಅವರು ಭಾರತ ರತ್ನ ಅನ್ನೋದೇ ನಮಗೆಲ್ಲ ಹೆಮ್ಮೆ. ಅವರಿಗೆ ನಮ್ಮದೊಂದು ಸಲಾಂ. ಇದುವೇ ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.